ಹಾಯ್ ಫ್ರೆಂಡ್ಸ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ. ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಶನಿವಾರ ಇವತ್ತು ಎಬಿಸ್ಕೊಂಡ್ರೆ ನೋಡ್ರಿ, ಇನ್ನೂ ಪೋನೆ ಆರಾಗ್ಯದ. 6 ಗಂಟೆನೂ ಕಂಪ್ಲೀಟ್ ಆಗಿಲ್ಲ ಇನ್ನು. ನೋಡ್ರಿ ಕಾಮನ್ ಸುಡಕ್ಕೆ ಕಳ್ಸಲ್ರಿ, ಹಂಗೆ ಮಾಡ್ದ ನೀವೇ ಸ್ವಲ್ಪ ಹೇಳಿದ್ರಿ. ಇನ್ನೂ 6 ಗಂಟೆ ಆಗಿಲ್ಲ. ನಾನೀಗ ಹೋಗ್ತೀನಿ ಇದನ್ನ ಆಡಕ್ಕಂತಾನ, ಬಣ್ಣ ಆಡಕ್ಕೆ. ಕಾಮನನ್ನು ಸುಡ್ತಾರ, ನಾನು ಅದನ್ನು ನೋಡಬೇಕು. ನಾನು ಏನಂತೀನಿ, ಬಣ್ಣ ಆಡಕ್ಕೆ ಹೋಗಿ ಅಂತಪ್ಪ ಒಂದು 7 ಗಂಟೆ ಆಗಲಿ, ಈಗ ಬೇಡ ಅಂದ್ರೆ ಮೊಂಡುತನ ಮಾಡ್ಕೋತ ಕೂತಾನ. ನಾನಾರ ಕಳ್ಸಕ್ಕೆ ತಯಾರಿಲ್ಲ. ತೋರಿಸ್ತೀನಿ ನಿಮ್ಗೆ ಹೆಂಗೈತಂತೆ. ಇಂಥದ್ರಾಗ ಹೆಂಗೆ ಕಳ್ಸೋದು ನೋಡ್ರಿ ಅವನಿಗೆ. ನೀರಾಟ ಮಜಾ ನೋಡ್ರಿ ಫ್ರೆಂಡ್ಸ್. ಏನಿತ್ರಿ, ರೋಡ್ ಐತ್ರಿ, ಭೂಮಿ ಐತ್ರಿ, ಗಿಡಗಳು ಅದಾವ್ರಿ, ಮನೆ ಅದಾವ್ರಿ. ನೋಡ್ರಿ ಎಷ್ಟು ಇಬ್ಬನಿ ಬಿಡ್ತದಂದ್ರೆ ಒಬ್ಬರು ಕಾಣುವಲ್ರಿ ಇಲ್ಲಿ. ನೋಡ್ತಾ ಇರ್ಬೋದು, ಇಬ್ಬನಿ ಮೂಮೆಂಟ್ ಆಗೋದು ಕೂಡ ಕಾಣಿಸ್ತೈತಿ. ಅಟ್ಮಾಸ್ಫಿಯರ್ ಅಂತೂ ಸೂಪರ್ ಐತಿ. ಅದಕ್ಕೆ ಇಲ್ಲಿ ಹೊರಗೆ ಕರ್ಕೊಂಡು ಕೂತೀನಿ ಅವನಿಗೆ. ಇದು ಯಾವುದು ಹೋಗಿಯಲ್ರಿ, ಇದು ಇಬ್ಬನಿನ ನೋಡ್ರಿ ಈ ಥರ ಹೊಂಟೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ವಾತಾವರಣ ತಂಪ, ಒಳಗಡೆ ಫ್ಯಾನ್ ಗಾಳಿ ಬ್ಯಾಸ್ರಾಗಿತ್ತು. ಈಗೇನು ಎದ್ದು ಬಂದು ಹೊರಗೆ ಕೂತೀವಿ, ಆರಾಮ್ ಅನ್ಸತೈತಿ ನೋಡ್ರಿಪ್ಪ. ಇಂಥದ್ರಾಗ ನೋಡ್ರಿ ಒಬ್ಬರು ಅಡ್ಡಾಡವಲ್ರಿ ಸ್ನೇಹಿತರೆ. ಇಷ್ಟು ಮೊಂಡತನ ಮಾಡ್ತಾನಂದ್ರೆ ಇಂಥದ್ರಾಗ ಹೆಂಗೆ ಕಳಿಸ್ಬೇಕು ನೋಡ್ರಿ ನಾನು. ಅಲ್ಲಿ ಇರ್ತೈತಿ, ಕಾಮನ್ ಕಡೆ ಭಾಳಷ್ಟು ಮಂದಿ ಇರ್ತಾರೆ. ಗದ್ಲಾರ ಕೇಳಿಸ್ಬೇಕಲ್ಲ ಚಿಂಟು. ಏನು ಗದ್ಲ ಕೇಳಿಸ್ಬೇಕಂದ್ರೆ ಅದೇ ಗಣಪತಿ ಹಬ್ಬ ಅಂದ್ರು ಹೋಗ್ಕೋತಾರ. ಸುಟ್ಟ ಮ್ಯಾಗ ಹೋಗ್ಕೊಂತಾರ. ಏನ ಆ ಕಾಮನ್ ಇದ್ದಾಗ ಹೋಗ್ಕೊಂತಾರ ನೋಡ್ರಿ. ಎಷ್ಟು ವಾದಿಸ್ತಾನ, ಎಷ್ಟು ವಾದಿಸ್ತಾನ, ಎಷ್ಟು ವಾದಿಸ್ತಾನ. ನಮಗ್ ಚಿಂತಿ. 1 ಗಂಟೆಗೆ ಬರ್ತೀನಿ ತಗೋ. ಮಧ್ಯಾಹ್ನ ಸಾಕು. ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ ನೋಡ್ರಿ. ಇನ್ನು ಮಧ್ಯಾಹ್ನದ ಟೈಮಿಂಗ್ ಹೇಳತ್ತಾನ. ಈಗ 1 ಗಂಟೆಗೆ ಮಸ್ತ್ ಆಡಬೇಕು ಆ ಹೋಳಿ. ನೀವು ಆಡಂಗಿಲ್ಲ ಅಂದ್ರೆ ನಮಗೂ ಬಿಡಂಗಿಲ್ಲ. ಅಲ್ಲಿ ನೋವಾಗೈತಿ, ಇದು ಸ್ವಲ್ಪ ಉಬ್ಬದಂಗೆ ಐತಲ್ಲ ಮಮ್ಮಿ. ನಿನ್ನ ಹಲ್ಲು ನೋವು ತಲೆ ಅನ್ನಿಸ್ತೈತಿ. ಅದನ್ನ ನರ ಜಾಯಿಂಟ್ ಇರ್ತಾವಲ್ಲ ಅಲ್ಲಿ. ಗಂಟ್ಲ, ಹಲ್ಲು, ಕಣ್ಣು, ಕಿವಿ. ಮನುಷ್ಯನೋಕಾಗ ಪಕಡಿ ಮಿಸಾಕತ್ತಿತ್ತಾಗ ಎಲ್ಲರಿಗೂ ಹ್ಯಾಪಿ ಹೋಲಿನ ಹೇಳಿಲ್ಲ. ಹಂಗ ಹೋದ್ವಿ. ಹಾಗೆ ಸ್ನೇಹಿತರೆ, ಎಲ್ಲರಿಗೂ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೋಳಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಣ್ಣಗಳ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹೋಲಿ ಟು ಆಲ್ ಮೈ ಲವ್ಲಿ ಫ್ರೆಂಡ್ಸ್. ನೀವು ಆಡ್ರಿ ಹೋಳಿ. ಎಲ್ಲರೂ ಸೇಫ್ ಆಗಿ ಬಣ್ಣನ ಆಡ್ರಿ. ನಮ್ಮ ಧಾರವಾಡದೊಳಗೆ ಶನಿವಾರ ದಿವಸ ಬಣ್ಣ ಐತಿ. ಕೆಲವೊಂದು ಊರೊಳಗೆಲ್ಲ ನಿನ್ನೆನ ಮಾಡ್ಯಾರ. ಶುಕ್ರವಾರ ದಿವಸನ ಬಣ್ಣ ಮುಗ್ದೈತಿ. ಶನಿವಾರ ಯಾರ್ಯಾರ ಊರೊಳಗೆ ಬಣ್ಣ ಆಡಿರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಮ್ಮ ಮನೆಯೊಳಗೆ ರಾಜ್ಕುಮಾರ್ ಒಬ್ಬನ ಹೋಗ್ತಾನೆ ಬಣ್ಣ ಆಡಕ್ಕೆ. ನಾವೇನು ಯಾರು ಆಡಲ್ಲ. ಎಲ್ಲ ಆಡ್ತಿರಂತಲ್ಲ ಮತ್ತೆ. ಇಲ್ಲಪ್ಪ ಅಂದಾರ. ಇನ್ನು ಇವ್ರ ಅಕ್ಕಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನೂ ಮಕ್ಕೊಂಡಾರ ಆರಾಮಾಗಿ. ನೀವು ಕಾಮನ್ ಅನ್ಸೋಳೋದು ನೋಡ್ರಿ, ಆಮೇಲೆ ಹಲಗಿ ಬಾರಿಸ್ರಿ. ಸ್ನೇಹಿತರೆ ನೋಡ್ರಿ, ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದೆ. ಯಾಕಂದ್ರೆ ಕೆಲವೊಂದು ಪರ್ಮನೆಂಟ್ ಕಲರ್ ಅಂಥವು ಹಾಕ್ತಾರಲ್ರಿ, ಹೋಗಂಗಿಲ್ಲ ಬೇಗ. ಅದಕ್ಕೆ ನೋಡ್ರಿ, ಮೈಗೆ, ಕೈಗೆ, ಮುಖಕ್ಕೆ, ತಲೆಗೆ ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ. ಆರಾಮನ್ ಸಾತೈತೆ ಅವನಿಗೆ. ಹಾಪ ಹಾಕೋ ನೋಡ್ರಿ, ಇದೆಲ್ಲ ಹಚ್ಚಿದೆ ರೀ, ಅಂದ್ರೆ ಕಲರ್ ಲಘು ಬಿಡ್ತೈತೆ ಅಂತ ಹೇಳಿ. ಈಗ ಆಯ್ತು ಅಸ್ತಿ ಹೋಳಿ. ಗ್ಯಾಸ್ ಮ್ಯಾಗ ಇಟ್ಟವ. ಹಲಗಿ ಬರ್ಸು ಚಪಾತಿ ಹಾಕ್ತಾನೆ ಇಲ್ಲ. ದಂಡೆ 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 ದಂಡೆ. ಹ್ಯಾಪಿ ಹೋಲಿ ಫ್ರೆಂಡ್ಸ್. ಅದನ್ನ ಬರೀ ಇಲ್ಲ ಹೋಳಿ ಆಟಾಡೋ ನೀರಾಗಿರಾಗ ಮನೆಗೆ ಶಾಟ್ ಆಡ್ಬಿಡ್ದ್ರಿ. ಆಡೋದು ಒಂದಿನ ಚಂದಂಗೆ ಆಡ್ಬೇಕ್ರಿ. ನಮ್ಮವ್ವ ನೋಡಿ ಬಿಡಂಗಿಲ್ಲ. ಅದು ಅಲ್ಲಿಗೆ ಲೇಟ್ ಇದ್ರೆ ಅಲ್ಲಿ ಅಜ್ಜ ಮನೆಗೆ ಹೋಗ.
ಅಲ್ಲೇ ಇರ್ತೀನಿ ಏನ ಅಡ್ಡಾಡ್ಕೊಂತ ಹೋಗ್ಬೇಡ ನೀನು. ಯಾಕೆ ಹೇಳ್ತೀವಿ ಅನ್ನೋದು ಅರ್ಥ ಮಾಡ್ಕೋ ಚಿಂಟು. ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ, ಮಗನಿಗೇನೋ ಬಣ್ಣ ಆಡೋದು ಇಷ್ಟ, ಈ ಥರ ಕಾಮನ್ ಸುಡಾಕೆ ನೋಡೋದು ಇಷ್ಟ. ಅವ್ರು ಇನ್ನೂ ಸಣ್ಣವ್ರಿ, ಅವ್ರಿಗೆ ಏನು ಅನ್ಸಂಗಿಲ್ಲ. ಇದೆಲ್ಲ ಏನವ್ರಿಗೆ ಖುಷಿ ಕೊಡುವಂಥದ್ದು, ಅದಷ್ಟು ಗೊತ್ತಿರ್ತೈತೆ ಅವರಿಗೆ. ಬಟ್ ಯಾರು ಹೆಂಗಿರ್ತಾರೆ ಏನಿರ್ತಾರೆ ಅದು ಒಂಥರ ಭಯ ಅನ್ನಿಸ್ತೈತ್ರಿ. ಇನ್ನೂ ನೋಡ್ತಿದ್ರಿ ಇಷ್ಟು ಲಗುನ ಕಳ್ಸೋದಂದ್ರೆ ನನಗಂತೂ ಇಷ್ಟನೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಮಗ ಕೇಳಕತ್ತಿದ್ದಿಲ್ಲ, ಆದರೂ ಕೂಡ ನಾನು ಇನ್ನೊಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಒಂದು 6:30 ಮಾಡಿಸಿದೆ. ಈಗ ಏನೈತಿ ಹೋಗ್ತಾ ಇದ್ದಾರೆ ನೋಡ್ರಿ. ಮತ್ತು ರಾತ್ರಿನ ಎಲ್ಲ ಬಲೂನ್ಸಿಗೆ ನೀರು ತುಂಬಿಸಿ ಇಡಿಸಿದ್ದ ಬಕೆಟ್ ಒಳಗೆ. 1-2 ತೊಗೊಂಡು ಹೋಗ್ಯಾನ, ಮತ್ತು ವಾಪಸ್ ಬಂದು ಒಯ್ತಾನಂತ. ಸೊ ಈಗ ಅವನು ಹೋದ. ನಾನು ಮತ್ತೇನು ಮಲಗೋದ್ರಿ, ಆಗಲೇ ಒಂದು 5:40ಕ್ಕೆ ಎದ್ದಿದ್ವಿ ನಾವು. ಹಾಗೇನ ಮತ್ತು ಅವ್ನು ಕಳಿಸಿ ನಾನು ಕೂಡ ಒಳಗಡೆ ಸ್ವಲ್ಪ ಇದನ್ನು ಮಾಡಿಕೊಂಡೆ, ಸ್ವಲ್ಪ ವಾಕಿಂಗ್ ಮಾಡಿದೆ ಎಲ್ಲನೇ. ಆನಂತರ ಒಳಗೆ ಹೋಗಿ ಚಾ ಅದು ಮಾಡಿದೆ. ಬಂದ ನೋಡ್ರಿ ಮಗ. ಎಲ್ಲ ಟಿ ಶರ್ಟ್ ಹರಿದು ಕಳಿಸ್ಬಿಟ್ಟಿದ್ರು ಫ್ರೆಂಡ್ಸು. ಇವ್ರು ಆಡೋದು ನೋಡ್ರಿ ಹೋಲಿ ಹೆಂಗೆ ಆಡ್ತಾರೆ. ಫುಲ್ ಅಂದ್ರೆ ಫುಲ್ ಎಲ್ಲ ಹರಿದು ಬಿಟ್ಟೈತ್ರಿ. ನೋಡ್ತಾ ಇರ್ಬೋದು ನೀವು, ಆ ಕಡೆ ಈ ಕಡೆ ಹೆಂಗೆ ಕಟ್ಟಿ ಹಾಕ್ಕೊಂಡು ಬಂದಾನ. ಅದನ್ನು ನೋಡಿ ನನ್ನ ಮಕ್ಕಳರು ಇಷ್ಟು ನಗಾಕತ್ತಿದ್ರು ಅಂದ್ರೆ ಇಬ್ಬರು, ಚಿನ್ನು ಮತ್ತು ಕಾವೇರಿ. ಮೊದಲ ಅಂದ್ರೆ ಸ್ವಲ್ಪ ಇದನ್ನು ಮಾಡ್ತಾರೆ ಅವ್ರು, ಅದ್ರಾಗ ಅವ್ನದು ಈ ಅವತಾರ ನೋಡಿ ಇನ್ನೂ ಅವರಿಗೆ ಖುಷಿ ಅನ್ಸಕತ್ತಿತ್ತು, ಮಜಾ ಅನ್ಸಕತ್ತಿತ್ತು. ಹ್ಯಾಪಿ ಹೋಲಿ. ಸ್ವಲ್ಪ ನೋಪ ನೋಡ್ರಿ ಮಗ 1 ತಾಸು ಆತು ಹೋಗಿ ಬಂದ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಚಿ ನೋಡ್ರಿ ಟಿ ಶರ್ಟ್ ಎಲ್ಲ ಹರಿದು ಯಾವ ಪರಿ ಆಟ ಆಡ್ತಾರಂದ್ರೆ ಇವ್ರು. ನೋಡ್ರಿ ಮತ್ತೆ ಬೇರೆ ಟಿ ಶರ್ಟ್ ಹಾಕ್ಕೊಂಡು ಎಲ್ಲ ಬಲೂನ್ಸ್ ತೊಗೊಂಡು ಹೊಂಟ. ಮತ್ತೀಗ ಅದನ್ನ ಹಾಕ ಗೇಟ್. ನೀರದು ಭಾಳ ಸುರ್ಸ್ಕೋಬೇಡ, ತಂಪಕ್ಕೈತಿ. ಹಂಗಲ್ಲೋ ಬರೀ ನೀರು ಸುರ್ಕೋಸ್ಕೋಬೇಡ, ತಂಪಕ್ಕೈತಿ. ಅವ್ರಿಗೆ ಹಚ್ಚಿಬ್ರಿ ಮುಗಿತಾ? ಯಾರಿಲ್ಲ ನಮ್ ಚೋಟು ನಂಗೆ ಹಾಕೊಂಬರಕ್ಕೆ ಎತ್ತೊಂಬರಕ್ಕೆ ಎಷ್ಟೊತ್ತು ಮಾಡತ್ತ ನೋಡು. ಇಲ್ಲೇ ಕುಂತೀವಿ ಅರ್ಥ ನೋಡತ್ತ ನಿನ್ನ ಆಂಟಿ ನೋಡ್ಬಿ. ಚಿನ್ನ ಚಿನ್ನಿ ಬಾಯ್ಲೆ ಬಾಯ್ಲೆ. ವಿಡಿಯೋ ಕಾಲ್ ಮಾಡಿ ನಿಮ್ಮ ಮಮ್ಮಿಗೆ ಮಾಡೇನಿ. ಹೊಡ್ದೇನ್ ಕಸ? ಬ್ಯಾಕ್ ಕ್ಯಾಮ್ರಾ ಇದ್ ಮಾಡೆ ಹಂಗಲ್ಲ, ಒಬ್ರಿಗೊಬ್ರು ಹಿಂಗ್ ಹಚ್ಚೋದ್ ತಗೋರಿ. ಅದ ನೀರಾಟ ತರುಣ್
ನೀವು ಆಡಂಗಿಲ್ಲ ಅಂದ್ರೆ ನಾವು ಗೊಜ್ಜಿದ ಮ್ಯಾಗ ಆಡಬೇಕಾಗಿ ಏಯ್ ಮೆಂಟಲ್ ಹಿಡಿತಾನ ಅಲ್ಲ ನಾ ಈಗ ಪೂರ ನಲಿಸ್ತೀನಿ ನೋಡಿ ಒಳಗೇನೆ ಹಚ್ಚೇನು ಕೊಬ್ಬರಿ ಎಣ್ಣೆ ಅದು ಚಾರ ಹಚ್ಚಿನಿ ಸ್ವಲ್ಪ ಇಡಿ ಈ ವಿಡಿಯೋ ಮಾಡಿ ಹ್ಯಾಪಿ ಹೋಲಿ. ತೊಮ್ಮೆಲ್ಲ ಬರ್ಸ್ತೇನೆ ಹ್ಯಾಪಿ ಹೋಲಿ. ಸಾಕ ಇಡಿ ಸ್ವಲ್ಪ ಇಡಿ ಇಷ್ಟ ಇಡಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇವ್ರದ್ದು ಆಟ, ಬಣ್ಣದ ಆಟ ಆಡತ್ತಾರೋ ನೀರಿನ ಆಟ ಆಡಕತ್ತಾರೋ ಗೊತ್ತಾಗಲ್ತ. ನಾನಾರ ಬೈದು ಇಡಾಕತ್ತಿದ್ದೆ. ಇವ್ರು ಅವನ ಸಾಕಾಗಿ ಹೋದ್ರೆ ಅವರೆಲ್ಲ ಫ್ರೆಂಡ್ಸ್ ಹೋದ್ರು ಅಂಥೇಳಿ ಇವನು ಕೂಡ ಬಂದ. ಇದು ಥರ್ಡ್ ಟಿ ಶರ್ಟ್ ನೋಡ್ರಿ, ಒಂದು 2 ಟಿ ಶರ್ಟ್ ಹರಿಸ್ಕೊಂಡನ ಬಂದಿತ್ತ ಬಣ್ಣ ಆಡೋದ್ರೊಳಗೆ ಅಂತಂದ್ರೆ, ಇದು 3ನೇ ಟಿ ಶರ್ಟ್ ಕೊಟ್ಟಿನಿ ಹಾಕ್ಕೊಂಡನ. ಹಾಕ್ಕೊಂಡು ಅವ್ರ ಅಕ್ಕಗಳಿಗೆ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತಾನಂದ್ರೆ ಸಿಕ್ಕಾಪಟ್ಟಿ ಆಟ ಆಡಕತ್ತಿದ್ರು. ನಮಗೆಲ್ಲ ನಮ್ಮದೆಲ್ಲ ಮೊದ್ಲಿಂದ ನೆನಪಾಯಿತು. ನಾವಂತೂ ಮಸ್ತ್ ಆಡ್ತಿದ್ವಿ ರೀ. ಇದೇನಲ್ಲ ಇವ್ರು ಆಡೋದು ಬನ್ನ ಈಗ, ಯಾಕಂದ್ರೆ ಈಗ ಯಾರು ಜಾಸ್ತಿ ಆಡೋದನ್ನ ಇಲ್ರಿಪ್ಪ. ಮೊದಲು ನಾವೆಲ್ಲ ಮಸ್ತ್ ಆಡ್ತಿದ್ವಿ ಸ್ಕೂಲಿಗೆ ಹೋಗೋ ಟೈಮ್ನಾಗ. 2 ಗಂಟೆ 3 ಗಂಟೆ ಆದ್ರೂ ಬಣ್ಣ ಆಡೋದು ಮುಗೀತಿದ್ದಿಲ್ಲ. ನಮ್ಮ ಮಮ್ಮಿ ಬರ್ತಿರ್ನ ಇಲ್ಲ ಸಾಕು ನಿಮ್ಗೇನೋ ಊಟದ ಗಿಟ್ಟದ ಖಬರ್ ಐತನ ಇಲ್ಲ ಅಂದಾಗ ಮನೆಗೆ ಹತ್ತುತ್ತಿದ್ವಿ ನಾವು.
ಹಂಗೆ ಆಡ್ತಿದ್ವಿ ನಾವು. ಈಗ ಯಾರು ಅಷ್ಟು ಆಡೋದನ್ನ ಇಲ್ಲರಿ, ಸುಮ್ಮನೆ ನೇಮಕ್ಕಂತ ಆಡ್ತಾರಂತಲೇ ಹೇಳ್ಬೋದು. ಹುಡುಗರ ಜಾಸ್ತಿ ಆಡೋಂಗಿಲ್ಲ ಈಗ, ಹುಡುಗ್ಯಾರ್ದು ಹೋಗಲಿ ಬಿಡ್ರಿ, ಹುಡುಗರ ಜಾಸ್ತಿ ಆಡೋಂಗಿಲ್ಲ. ಸೊ ಹೀಗಾಗಿ ಇವರು ಸಿಕ್ಕಾಪಟ್ಟಿ ಬಿಸಿಲು ಇತ್ತು, ಮಸ್ತ್ ತಂಪು ನೀರು, ಬಣ್ಣದ ಆಟದ ನೀರಾಟ ಸಿಕ್ಕಾಪಟ್ಟಿ ಆಡಿದ್ರು ನೋಡ್ರಿ. ಒಳಗಡೆ ಅಡುಗೆ ಮಾಡಕತ್ತಿದ್ದೆ ಎಲ್ಲರಿಗೂ ಕೂಡ. ನನ್ನ ಮಗ ನೋಡ್ರಿ ಎಷ್ಟು ಕಾಡ್ತಾನಂದ್ರೆ. ಮತ್ತು ಇವತ್ತು ಹುಣ್ಣಿಮೆ ಆದ್ದರಿಂದ ಬಣ್ಣ ಇದ್ದಿದ್ದರಿಂದ ಕಾಕಾರ ಹೋಗಿಲ್ಲ, ಇವತ್ತು ಮನ್ಯಾಗ ಇದ್ದಾರೆ. ಮತ್ತು ಇವತ್ತು ಚಿಕನ್ ತರಿಸಿದ್ರು, ಅಡುಗೆ ಮಾಡುವ ಎಲ್ಲರೂ ಊಟ ಮಾಡೋಣ ಅಂತ ನಾನು ಅದನ್ನ ಅಡುಗೆ ಮಾಡ್ತಾಯಿದ್ದೆ. ನಾನಿಲ್ಲಿ ರೆಸಿಪಿ ಶೇರ್ ಮಾಡತ್ತೀನಿ, ಆದರೆ ಚಿಕನ್ ರೆಸಿಪಿ ಅಲ್ಲ. ಮೊನ್ನೆ ಅಪ್ಪಾಜಿನ ಹಾಸ್ಪಿಟಲಿಗೆ ನೋಡೋಕೆ ಹೋದಾಗ ನಾನು ಎಗ್ ಕರಿ ಮಾಡಿದ್ದೆ. ಸೊ ಅದರ ರೆಸಿಪಿನ ಕೇಳಿರಿ, ಹೀಗಾಗಿ ಅದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ನಾನು ಶೇರ್ ಮಾಡಕತ್ತೀನಿ, ಎಗ್ ಕರಿ ರೆಸಿಪಿನ. ನಾನಿಲ್ಲೇ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ನೋಡಿರಿ. ನಾನೀಗ ಡೈರೆಕ್ಟಾಗಿ ಗ್ರೇವಿನ ಮಾಡಕತ್ತೀನಿ ಸ್ನೇಹಿತರೆ. ಆಲ್ರೆಡಿ ನಾನು ತತ್ತಿನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಗ್ರೇವಿಗೆ ಬೇಕಾದಂಥ ಒಂದು ಮಸಾಲೆನೂ ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಮಸಾಲೆ ಒಳಗೆ ಏನೇನು ಹಾಕೇನೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಈಗ 1-2 ಪಲಾವ್ ಎಲೆ ಹಾಕ್ಕೊಂಡೆ ನಾನು, ಬೇ ಲೀಫ್ ಅಂತೇನು ಹೇಳ್ತೀವಿ ಅದನ್ನು ಹಾಕ್ಕೊಂಡೆ ನೋಡಿರಿ. ಇದು ಎಣ್ಣೆ ಒಂಚೂರು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನಾವು ಇದ್ರೊಳಗೆ ಒಣ ಖಾರದ ಪೌಡರ್ನ ಹಾಕ್ಕೊಳ್ಳೋಣ. ಇದರಿಂದ ಗ್ರೇವಿ ಒಂದು ಒಳ್ಳೆ ಕಲರ್ ಬರ್ತೈತಿ, ಅದಕ್ಕೋಸ್ಕರ. ಅದಾದ ನಂತರ ನಾನೇನು ಮಸಾಲೆ ರುಬ್ಬಿದೆಯಲ್ಲ, ಅದಕ್ಕೆ ಏನೇನು ಹಾಕಿದ್ದೆ ಅಂತಂದ್ರೆ ಎರಡು ಉಳ್ಳಾಗಡ್ಡಿ, 1-2 ಟೊಮೆಟೊ, ಹಾಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದೇ ತುಂಡು ಚಕ್ಕೆ, ಹಾಗೆ 1-2 ಏಲಕ್ಕಿ, 2 ಹಸಿಮೆಣಸು, ಇದಿಷ್ಟು ಹಾಕಿ ನಾನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಈಗ ಏನು ಖಾರದ ಪೌಡರ್ ಹಾಕಿದ್ವಲ್ರಿ, ಇದನ್ನು ಬೇಯಿಸಬಾರ್ದು, ತಕ್ಷಣ ನೆಕ್ಸ್ಟ್ ಐಟಮ್ ಹಾಕಿಬಿಡ್ಬೇಕು. ಇಲ್ಲ ಅಂದ್ರೆ ಗ್ರೇವಿ ಡಾರ್ಕ್ ಆಗ್ತೈತ್ರಿ, ಕಲರ್ ರೆಡ್ಡಿಶ್ ಆಗಿ ಬರೋದಿಲ್ಲ. ಕಾದ ಎಣ್ಣೆಗೆ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ನಾವು ನೆಕ್ಸ್ಟ್ ಐಟಮ್ ಹಾಕಿಬಿಡ್ಬೇಕು. ಇದರಿಂದ ಏನಾಗ್ತೈತಿ, ಕಲರ್ ಚೆನ್ನಾಗಿ ಬರ್ತೈತಿ. ಸೊ ನಾನು ನೋಡ್ರಿ ಪೇಸ್ಟ್ ಹಾಕಿದೆ, ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ್ರಿ. ಮಸ್ತ್ ಮಿಕ್ಸ್ ಕೊಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ. ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಥಿಕ್ಕಾದ ಗ್ರೇವಿನೂ ಬರ್ತೈತಿ, ಮತ್ತು ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ. ಮಸ್ತ್ ಆಗ್ತೈತಿ. ಮತ್ತು ಏನಾಗ್ತೈತೆ ಅಂದ್ರೆ ಫಾಸ್ಟ್ ಕ್ವಿಕ್ಕಾಗಿ ಮಾಡುವಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಎದಕ್ಕಾದರೂ ಮಾಡಿರಿ ಗ್ರೇವಿ. ಪನ್ನೀರನ್ನು ಹಾಕ್ಕೋಬೋದು, ಬಟಾಟಿನೂ ಹಾಕ್ಕೋಬೋದು, ಕಾಲಿಫ್ಲವರ್ ಹಾಕ್ಕೊಳ್ಬೋದು, ಎಗ್ ಹಾಕ್ಕೊಳ್ಬೋದು, ಚಿಕನ್ ಹಾಕ್ಕೊಳ್ಬೋದು. ಆಲ್ರೌಂಡರ್ ಗ್ರೇವಿ ಅಂತಲೇ ಹೇಳ್ಬೋದು ಇದಕ್ಕೆ. ಮತ್ತು ಇದೊಂಚೂರು ಬೆಂದಾದಮೇಲೆ ಇದಕ್ಕೆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳಿದಿತ್ತು, ಅದಕ್ಕೊಂಚೂರು ನೀರು ಹಾಕಿ ಅದನ್ನು ಕೂಡ ನಾನೆಲ್ಲನೂ ಕಡ್ಡಾಡಿಸಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿತೈತಿ. ಅದಕ್ಕೋಸ್ಕರ ಒಂದು 2-3 ನಿಮಿಷ ಆದಮೇಲೆ ನಾವು ಇದನ್ನು ನೋಡಿರಿ, ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗೈತಿ. ಮತ್ತು ಸೈಡಿಗೆಲ್ಲ ಎಣ್ಣೆ ಮಧ್ಯೆ ಎಣ್ಣೆ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಅದು ಚೆನ್ನಾಗಿ ಕುಕ್ ಆಗಬೇಕು. ಈ ಟೈಮಲ್ಲೇ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಡ್ರೈ ಮಸಾಲ ಏನು ಹಾಕ್ಕೋಬೇಕು, ಡ್ರೈ ಅದನ್ನೆಲ್ಲನೂ ಸೇರಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ. ಮೊದಲಿಗೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಅರಿಶಿನ ಹಾಕ್ಕೊಳ್ತೀನಿ ರೀ, ಅರಿಶಿನ ಪೌಡರ್ ಹಾಕ್ಕೊಳ್ತೀನಿ. ಹಾಗೇನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಮತ್ತು 1 ಸ್ಪೂನು ಧನಿಯಾ ಪೌಡರ್ನು ಕೂಡ ನಾನಿಲ್ಲೇ ಸೇರಿಸ್ಕೊಳ್ತೀನಿ ನೋಡಿರಿ. ಇದಿಷ್ಟು ಹಾಕೊಂಡ ನಂತರ ಗರಂ ಮಸಾಲ ಏನಾದರೂ ಹಾಕ್ಕೋಬೋದು. ನನ್ನ ಹತ್ರ ಎಗ್ ಕರಿ ಮಸಾಲ ಇತ್ತು, ಅದನ್ನು ನಾನು 1 ಅಥವಾ 1.5 ಸ್ಪೂನಷ್ಟು ಎಗ್ ಕರಿ ಮಸಾಲನ ಸೇರಿಸ್ಕೊಂಡೆ. ಇದ್ರ ಹೊರತು ಬೇರೆ ಯಾವುದೇ ಮಸಾಲನ ಹಾಕೋದಿಲ್ಲ ಸ್ನೇಹಿತರೆ. ಎಲ್ಲನೂ ಚೆನ್ನಾಗಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಈಗ ನೋಡಿರಿ 1-2 ನಿಮಿಷ ಆಯಿತು. ನೋಡ್ತಾ ಇದ್ದಾರಲ್ಲ ಎಣ್ಣೆ ಎಲ್ಲ ಯಾವ ರೀತಿ ಬಂದೈತೆ ಅಂಥೇಳಿ. ಈ ರೀತಿ ಎಣ್ಣೆ ಎಲ್ಲ ನಮಗೆ ಕಾಣಿಸ್ತಂದ್ರೆ ನಮ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗೈತೆ ಅಂತಲೇ ಅರ್ಥ ಸ್ನೇಹಿತರೆ. ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅದನ್ನು ನೋಡಿಕೊಂಡು ನಾವಿಲ್ಲೇ ನೀರನ್ನು ಸೇರಿಸ್ಕೊಳ್ಬೇಕು. ಬಿಸಿ ನೀರನ್ನಾದರೂ ಹಾಕ್ಕೊಡ್ರಿ, ಇಲ್ಲ ತಣ್ಣೀರಾದರೂ ಹಾಕ್ಕೊಡ್ರಿ ಸ್ನೇಹಿತರೆ. ಬಿಸಿನೀರು ಹಾಕ್ಕೊಂಡ್ರಂತೂ ಭಾಳ ಚಲೋ, ಕಲರ್ ಇನ್ನೂ ಚೆನ್ನಾಗಿ ಉಳ್ಕೊಳ್ತೈತಿ. ಬಟ್ ನಾನಿಲ್ಲೇ ತಣ್ಣೀರನ್ನ ಹಾಕ್ಕೊಂಬಿಟ್ಟಿದ್ದೀನಿ. ನಿಮ್ಗೆ ನೋಡ್ಕೊಳ್ರಿ ಥಿಕ್ನೆಸ್ ಗ್ರೇವಿದು ಎಷ್ಟು ಬೇಕು ಏನು ಬೇಕು, ಯಾಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೂ ಇನ್ನೂ ಗಟ್ಟಿಯಾಗಿ ಆಗ್ತೈತಿ. ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಡ್ರಿ. ಮತ್ತು ಈ ಗ್ರೇವಿ ಹೆಂಗಂದ್ರೆ ಆಲ್ಮೋಸ್ಟ್ ಸ್ವಲ್ಪ ತಿಕ್ಕಿದ್ರನ್ನ ಚೆನ್ನಾಗಿರ್ತೈತಿ, ಅತಿ ನೀರು ಇದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಂತರದಲ್ಲಿ ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿನ ತೊಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಬೇಕು ನೋಡ್ರಿ. ಇದ್ರದ್ದಂತೂ ಫ್ಲೇವರ್ ಸಖತ್ತಾಗಿ ಬರ್ತೈತಿ.
ಭಾಳ ಅಂದ್ರೆ ಭಾಳ ಚೆನ್ನಾಗಿ ಅನಿಸ್ತೈತೆ ರೀ ನೋಡಿರಿ ಗ್ರೇವಿ. ಮತ್ತು ಇದು ಫ್ಲೇವರ್ ವೈಸ್ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ. ಇದಿಷ್ಟು ಹಾಕಿ ಮಿಕ್ಸ್ ಕೊಟ್ಟು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಬಾಯ್ಲ್ ಬರೋಕೆ ಬಿಟ್ಬಿಡೋಣ ಸ್ನೇಹಿತರೆ. ಒಂದೂವರೆ ನಿಮಿಷ ಅದನ್ನು ನಾವು ಲಿಡ್ ಕ್ಲೋಸ್ ಮಾಡಿದ್ವಿ ಅಂದ್ರೆ ಬಾಯ್ಲ್ ಬಂದುಬಿಡ್ತೈತಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಕುದಿಯಾಕತ್ತೈತಿ. ಮತ್ತು ಸೈಡಿಗೆಲ್ಲ ಎಣ್ಣೆ ಎಲ್ಲ ಯಾವ ರೀತಿ ಬಂದೈತಿ ಅಂದ್ರೆ ಫುಲ್ ಗ್ರೇವಿ ರೆಡಿ ಐತೆ ಅಂತ ಹೇಳ್ಬೋದು. ಮತ್ತು ನಾನು ತತ್ತಿನ ಕುದಿಸಿ ಸೈಡಿಗೆ ಇಟ್ಟೀನಿ ಅಂತ ಹೇಳಿದ್ದೆ. ಆ ತತ್ತಿಗಳಿಗೆ ಈ ಥರ ಕಟ್ ಕೊಟ್ಟಿದ್ದು ನೋಡಿರಿ, ಅಂದ್ರೆ ತತ್ತಿಗೂ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳಿ ಅಂಥೇಳಿ, ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಅನ್ನಿಸ್ತಾವಲ್ಲ ಅದಕ್ಕೋಸ್ಕರ. ಈಗ ಆ ತತ್ತಿನ ನಮ್ಮ ಕುದಿಯುವಂಥ ಗ್ರೇವಿ ಒಳಗೆ ಹಾಕಿಬಿಡೋಣ ಅಂತ ಹಾಕಿ ಮತ್ತೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅಂದ್ರೆ ನಾ ಹೇಳಿದಾಗೆ ತತ್ತಿನೂ ಸ್ವಲ್ಪ ಮಸಾಲಿನ ಹಿಡೀಲಿ ಅಂತ ಹೇಳಿಬಿಟ್ಟು ಒಂದು 2 ನಿಮಿಷ. ಅದರ ಜೊತೆಗೆ ಸ್ವಲ್ಪ ಖಾರ ಉಪ್ಪು ಏನಾದರೂ ಚೆಕ್ ಮಾಡಿಕೊಡ್ರಿ, ಕಡಿಮೆ ಇದ್ದರೆ ಸೇರಿಸ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಎಗ್ ಕರಿ ರೆಡಿ ಆಗ್ತೈತೆ ಸ್ನೇಹಿತರೆ. ನಾನು ಮೊನ್ನೆ ಅಪ್ಪಾಜಿ ಹಾಸ್ಪಿಟ್ಲ್ನಾಗ ಅದರ ಅಡ್ಮಿಟ್, ಅವರಿಗೆ ಮಾತಾಡ್ಸೋಕೆ ಹೋಗುವಾಗ ಇದನ್ನು ಮಾಡಿದ್ದೆ. ಬಿಸಿ ಬಿಸಿ ರೊಟ್ಟಿ ಎಗ್ ಕರಿನ ಮಾಡಿದ್ದೆ. ಯಾಕಂದ್ರೆ ಮೊದಲು ಆರಾಮಿಲ್ಲ, ಊಟ ಸಿವಿ ಹತ್ತಿರಂಗಿಲ್ಲ. ಅದ್ರಾಗ ತರಕಾರಿ ಎಲ್ಲ ಮಾಡಿ ತೊಗೊಂಡು ಹೋಗಿದ್ದಿತ್ತು ಹಿಂದಿನ ದಿವಸ ಎಲ್ಲ. ಅದಕ್ಕೋಸ್ಕರ ಇರಲಿ, ಮತ್ತು ಇದು ಒಂದು ಪ್ರೋಟೀನು ಆಗ್ತೈತಿ. ಎಗ್ ಚೆನ್ನಾಗಿ ಅನ್ನಿಸ್ತೈತಿ, ಟೇಸ್ಟಿನೂ ಅನ್ನಿಸ್ತೈತಿ ಅವರಿಗೆ. ಮತ್ತು ಅವರಿಗೆ ತುಂಬಾ ಇಷ್ಟ ನನ್ನ ಕೈದು ಎಗ್ ಕರಿ. ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಇಷ್ಟ, ಅದಕ್ಕೋಸ್ಕರನ ಮಾಡಿದ್ದೆ. ಅವತ್ತನ್ನು ಶೇರ್ ಮಾಡ್ಬೇಕು ಅಂದ್ಕೊಂಡೆ ಸ್ನೇಹಿತರೆ ಅದ ಬ್ಲಾಗ್ ಒಳಗೆ, ಬಟ್ ಬ್ಲಾಗ್ ಲೆಂದಿ ಆಗಿತ್ತದ. ಅದಕ್ಕೋಸ್ಕರ ಕೇಳ್ರಿ, ಬೇಕಿದ್ರೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸಾಕಷ್ಟು ಜನರ ರೆಸಿಪಿನ ಕೇಳಿದ್ರಿ, ಎಗ್ ಕರಿ ರೆಸಿಪಿ. ಸಿಂಪಲಾದ ರೆಸಿಪಿ, ಒಂದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಸ್ನೇಹಿತರೆ.